ನಮಸ್ತೆ, ಜೈ ಶ್ರೀರಾಮ್. ಇಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ರೆ ರವೀಂದ್ರಾಚಾರ್ಯರಿಗೆ ಧನ್ಯವಾದಗಳು. ಅಲ್ಲಿ ನಾವು ಗಣಪತಿ ಕೆಲಸ ಮಾಡ್ಲಿಕ್ಕೆ ಹೋಗಿದ್ವಿ. ಗಣಪತಿ ಕೆಲಸ ಮಾಡೋದು ನಮ್ಮದು ಇದಾಗಿತ್ತು. ನಮ್ಮ ಮಾಸ್ಟ್ರಿಗೆ ಅಲ್ಲಿ ಡ್ರಾಯಿಂಗ್ ಸೆಲೆಕ್ಟ್ ಆಗಿ ಅವರೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾವು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗಿತ್ತು. ನಾವೊಂದು 5 ಜನ, ನಾನು ವಿನಯ್ ಅಂತ ಹೇಳ್ಬಿಟ್ಟು, ಅದಾದಮೇಲೆ ರಮೇಶ್ ಅಂತೇಳಿ, ರಾಜೇಶ್ ಅಂತೇಳಿ, ನಾಗೇಶ್ ಅಂತೇಳಿ, ನಾವೊಂದು 5 ಜನ ಗಣಪತಿ ಕೆಲಸ ಎಲ್ಲ ಮಾಡಿದ್ವಿ. ಎಲ್ಲರೂ ಸಮೇತ ತುಂಬ ಖುಷಿಪಟ್ಟರು. ಗಣಪತಿ ಕೆಲಸ ಭಾರಿ ಚೆನ್ನಾಗಿದೆ ನಿಮ್ಮದೆಲ್ಲ ಅಂತ ಹೇಳ್ಬಿಟ್ಟು ಒಂದು ಖುಷಿ ಆಗುತ್ತೆ. ಅಲ್ಲೋಗ್ಬಿಟ್ಟು ಅಯೋಧ್ಯೆಯಲ್ಲಿ ನಮಗೊಂದು ಈ ಥರ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು ತುಂಬ ಪುಣ್ಯ ಅನಿಸುತ್ತೆ. ತಂದೆಯರೆಲ್ಲ ಇದ್ರ ರಾಮ ಜನ್ಮಭೂಮಿಗೋಸ್ಕರ ಹೋರಾಟ ಮಾಡಿದವರು. ಅವ್ರ ಮಗನಾಗ್ಬಿಟ್ಟು ನಾನು ಹೋಗಿ ಕೆಲಸ ಮಾಡಿರೋದು ತುಂಬ ಖುಷಿ ಅನಿಸುತ್ತೆ. ಎಷ್ಟು ದಿನ ಕೆಲಸ ಮಾಡಿದ್ರಿ ಅಣ್ಣ? ಟೋಟಲ್ ಒಂದು ತಿಂಗಳಾಯ್ತು ನಾವು ಒಟ್ಟು ಪೂರ್ತಿ ಕೆಲಸ ಸ್ಟಾರ್ಟ್ ಮಾಡಿ. ಒಂದು ತಿಂಗಳಲ್ಲಿ ಅಲ್ಲಿ ಗಣಪತಿ ಒಟ್ಟು ಫಿನಿಶ್ ಮಾಡ್ಕೊಂಡು ಬಂದ್ವಿ ನಾವು. ಈಗ ಮತ್ತೆ ಸುಮಾರು ಕೆಲಸ ಇದೆ, ನೆಕ್ಸ್ಟ್ ಮತ್ತೆ ಹೋಗ್ಬೇಕಾಗುತ್ತೆ. ದೇವಸ್ಥಾನದ ಯಾವ ಭಾಗದಲ್ಲಿ ಈಗ ನಿರ್ಮಾಣ ಮಾಡಿದ್ದು ಮತ್ತು ಯಾವ ಕಲ್ಲಲ್ಲಿ ಆ ವಿಗ್ರಹ ಕೆತ್ತಿದ್ದು? ಅಣ್ಣ, ಸ್ಟಾರ್ಟಿಂಗು ಅಲ್ಲಿ ದೇವಸ್ಥಾನದಲ್ಲಿ ಶಿವನ ಅವತಾರ ಬರುತ್ತೆ, ಸೆಂಟ್ರಲ್ಲಿ ಗಣಪತಿ ಅವತಾರ ಬರುತ್ತೆ, ಮೂರನೇದಲ್ಲಿ ವಿಷ್ಣು ಅವತಾರ ಎಲ್ಲ ಬರುತ್ತೆ. ನಾವು ಸೆಂಟ್ರಲಲ್ಲಿ ಗಣಪತಿ ಮೂರ್ತಿ ಕೆಲಸ ಮಾಡಿದ್ದು. ಅದು ಒಂದು ಸ್ವಲ್ಪ ಆರ್ಟ್ ಸ್ಟೋನ್ ಬರುತ್ತಣ್ಣ. ಇನ್ನೊಂದು 90 ಭಾಗವರೆಗೂ ಸಮೇತ ಮಿಷನರಿನ ಜಾಸ್ತಿ ಯೂಸ್ ಮಾಡಬೇಕು. ಒಂದು 10 ಭಾಗ ಮಾತ್ರ ಟೂಲ್ಸಲ್ಲಿ ಯೂಸ್ ಮಾಡ್ಬೋದು. ಆ ಥರ ಕಲ್ಲು ಬರುತ್ತೆ. ಅದರಲ್ಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಯಿತು ಅಂದ್ರೂ ಆಮೇಲೆ ತುಂಬ ಸುಲಭ ಆಯಿತು ಕಲ್ಲಿಂದ. ಒಟ್ಟು ಕೆಲಸ ಎಲ್ಲ ಭಾರಿ ಖುಷಿ ಕೊಡ್ತು. ಅಲ್ಲಿರೋ ಕಂಪ್ನಿರೆಲ್ಲ ತುಂಬ ಕರ್ನಾಟಕದ ಭಾರಿ ಚೆನ್ನಾಗಿದೆ ಕೆಲಸ ಅಂತ ಹೇಳೋದು. ಇನ್ನು ಎಷ್ಟು ದಿನ ನೀವು ಅಲ್ಲಿ ಇರಬೇಕು ಮತ್ತೆ ಏನೇನು ಕೆಲಸ ಮಾಡಬೇಕು ಅಂತ? ಅಣ್ಣ, ಇನ್ನು ನಾವು ಈಗ ಸದ್ಯಕ್ಕೆ ಅಂದರೆ ಈಗ ಒಂದು 2 ತಿಂಗಳು ಒಂದು ಸ್ವಲ್ಪ ಕ್ಲೋಸ್ ಇದೆ. ಆಮೇಲಿಂದ ಮತ್ತೆ ಸ್ಟಾರ್ಟ್ ಆದಮೇಲೆ ಮತ್ತೆ ಒಂದೂವರೆ ವರ್ಷ ಕೆಲಸ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಆಲ್ಮೋಸ್ಟ್ ಎಲ್ಲವನ್ನು ಫೈನಲಿ ವರ್ಕ್ ಆಗಿದೆ ಅಣ್ಣ. ಮೂರ್ತಿ ಕೆಲಸ ಮಾಡ್ಲಿಕ್ಕೆ ಮಾತ್ರ ಸ್ವಲ್ಪ ಲೇಟ್ ಆಗುತ್ತಲ್ಲ, ಹಂಗಾಗ್ಬಿಟ್ಟು ಹೊರಗಡೆ ಚಿಕ್ಕ ಸ್ಟ್ಯಾಚ್ಯೂಸ್ 21 ಇಂಚು ಆ ಥರ ಎಲ್ಲ ಇದೆ. ಅವೆಲ್ಲ ಕೆಲಸಗಳು ಮತ್ತೆ ಈಗ ಪ್ರಾರಂಭ ಆಗುತ್ತಣ್ಣ. ಆಲ್ಮೋಸ್ಟು ದೇವಸ್ಥಾನದ ಒಂದು 90% ಕೆಲಸ ಆಗಿಬಿಟ್ಟಿದೆ. ಈಗ ಮಿಷನರಿ ವರ್ಕು ಅದೆಲ್ಲ ಪೂರ್ತಿ ಕೆಲಸ ಆಗಿದೆ. ಈ 90 ಭಾಗ ಮಾತ್ರ ಇದ್ರದ್ದು ಆಗಬೇಕು ಕೆಲಸ. ಈಗ ದುರ್ಗದಿಂದ ಅಲ್ಲಿ ಹೋಗಿ ಈ ಕೆಲಸ ಮಾಡಿದ್ದು ಎಷ್ಟು ಖುಷಿ ಕೊಟ್ಟಿದೆ ಮತ್ತು ನಿಮ್ಮ ಫ್ಯಾಮಿಲಿ ಅವರೆಲ್ಲ ಎಷ್ಟು ಖುಷಿ? ಅದೇ ಅಣ್ಣ, ಫ್ಯಾಮಿಲಿ ನಮ್ಮ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ನಮ್ಮ ಸ್ನೇಹಿತರಿಗೆ, ನಮ್ಮ ಫ್ಯಾಮಿಲಿಗೆ ಎಲ್ಲ. ಇಲ್ಲಿಂದ ನನಗೆ ಒಂದು ಆಫರ್ ಸಿಕ್ತು ಅಲ್ಲೋಗಿ ಕೆಲಸ ಮಾಡಲಿಕ್ಕೆ ಅಂದಿದ್ದೆ ತುಂಬ ಖುಷಿ. ಅದ್ರ ಬಗ್ಗೆ ಮನೇಲೆಲ್ಲ ಹೋರಾಟ ಮಾಡಿದವರು. ಆ ಥರದವ್ರು ಆಗ್ಬಿಟ್ಟು ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಾನು ಶ್ರೀರಾಮನಿಗಾಯ್ತು, ಅದಾದ್ಮೇಲೆ ನಮ್ಮ ಮಾಸ್ಟ್ರಿಗಾಯ್ತು, ನಾನು ಸಿಕ್ಕಾಪಟ್ಟೆ ಕೃತಜ್ಞತೆ. ಥ್ಯಾಂಕ್ ಯು.